ಹಲೋ ಫ್ರೆಂಡ್ಸ್, ಹಾಗೆ ನಾನಿವತ್ತು ಕೇರಳದಿಂದ ಕರ್ನಾಟಕ ಹೋಗ್ತಾ ಇದ್ದೀನಿ. ಅದಾಯಿತು, ಗಂಡನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆ ಅಂತ ಹೇಳಿದ್ರೆ ಸ್ವಂತದ ಮನೆ ಅಲ್ಲ, ದೊಡ್ಡಮ್ಮನ ಹತ್ರ ಹೋಗ್ತಿರೋದು. ಅದಾಯಿತು, ದೊಡ್ಡಮ್ಮವರು ನಮ್ಮ ಅಣ್ಣವರಿಗೆ ಫಾರೆಸ್ಟಲ್ಲಿ ಡ್ಯೂಟಿ. ಸೊ ಹಾಗಾಗಿ ಅಣ್ಣನವರು ಬಾವಿಲಿ ಬಿಟ್ಟು ಮಚ್ಚೂರು ಅಂತ ಜಾಗದಲ್ಲಿ ಡ್ಯೂಟಿ ಮಾಡ್ತಿರೋ. ಸೊ ಅಲ್ಲಿಗೆ ಹೋಗ್ತಿರೋದು ನಾನಿವಾಗ. ಸೊ ಕೇರಳದಲ್ಲಿ ಇರೋದು ನಾನು, ಅದಾದ ಕೇರಳಕ್ಕೆ ಮದುವೆ ಆಗಿರೋದು. ಮತ್ತಿನ್ನೇನು ಹೇಳೋದಂತಂದರೆ, ಕೇರಳ ಯಾರಿಗಾದರೂ ಇಷ್ಟ ಇರೋರಿದ್ದರೆ ಸೊ ವಿಡಿಯೋ ಲೈಕ್ ಮಾಡಿ. ಹಾಗೆಯೇ ಇವತ್ತು ನಾವು ಹೋಗ್ತಿರೋದು ಕುಟ್ಯಾಡಿ ಬೆಟ್ಟ ಹತ್ತಿ ಇಳಿದು ಮಾನಂದವಾಡಿ ಆ ರೂಟಲ್ಲಿ ಹೋಗ್ತಿರೋದು. ಸೊ ಇದು ಕುಟ್ಯಾಡಿ ಟೌನಿಂದ ರೈಟ್ ಸೈಡ್ಗೆ ನಾವು ಹೋಗೋದು. ನಾವು ಯಾವಾಗಲೂ ಹೋಗೋದು ಇರ್ಟಿ ಇದೆಯಲ್ಲ, ಇರ್ಟಿ ಸೈಡಿಂದ ಹೋಗೋದು ಯಾವಾಗಲೂ ನಮ್ಮ ಮನೆಗೆ ಹೋಗಬೇಕಾದ್ರೆ. ಅದಾയത് ವಿರಾಜಪೇಟೆ ಬಿಟ್ಟು ಸಿದ್ದಾಪುರ, ಪಿರಿಯಾಪಟ್ಟಣ. ಸೊ ಆ ರೋಡಲ್ಲಿ ನಾವು ಹೋಗೋದು. ನಾನಿರೋದು ಪಿರಿಯಾಪಟ್ಟಣ, ನಮ್ಮ ಸ್ವಂತದ ಮನೆ. ಸೊ ನಾನು ಇವಾಗಿರೋದು ಕೇರಳದಲ್ಲಿ ಗಂಡನ ಮನೆಯಲ್ಲಿ. ಸೊ ಹಾಗಾಗಿ ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ. ಹೇಳ್ಬೇಕಂತಂದರೆ ಮಗಂದು ಡೆಲಿವರಿ ಆಗಿ ಒಂದು ತಿಂಗಳಾಗಷ್ಟರಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಒಂದು 7-8 ತಿಂಗಳಾಗಿರ್ಬೋದು ನನ್ನ ಮನೆಗೆ ಹೋಗಿ. ಸೊ ತುಂಬಾ ಸಂತೋಷ ಆಗ್ತಿದೆ ನನ್ನ ಮನೆಗೆ ಹೋಗೋದ್ರಿಂದ, ದೊಡ್ಡಮ್ಮವರೆಲ್ಲ ನೋಡೋದಕ್ಕೆ. ಸೊ ವಿಡಿಯೋ ನೋಡೋಣ. ಹಾಗೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಆಗಿಲ್ಲ. ಸೊ ಇವಾಗಿರೋದು ನಾವು ಅಂತ ಹೇಳೋದು ತೊಟ್ಟಿಲ್ಪಾಲ ಅನ್ನೋ ಜಾಗದಲ್ಲಿರೋದು. ಸೊ ತೊಟ್ಟಿಲ್ಪಾಲ ಬಿಟ್ಟ ಆದಮೇಲೆ ಬೆಟ್ಟ ಶುರು ಆಗೋದು ಹತ್ತೋದಕ್ಕೆ. ನೋಡೋಣ ನಾವು. ಸೊ ವಿಡಿಯೋ ಎಲ್ಲರೂ ಫುಲ್ಲಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದಕ್ಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ಸೈಡಲ್ಲಿ ಸ್ಟ್ಯಾಂಡ್ ಕಾಣ್ತಿದೆಯಲ್ಲ, ಈ ಟೌನು ಫುಲ್ಲು ತೊಟ್ಟಿಲ್ಪಾಲ ಅನ್ನೋ ಜಾಗ. ಸೊ ಈ ಕಡೆ ಯಾರಾದರೂ ಬಂದಿರೋರಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ತೊಟ್ಟಿಲ್ಪಾಲ ಟೌನ್ ಬಿಟ್ಟು ನಾವು ಹೊರಟ್ವಿ ಇವಾಗ ಮುಂದೆ. ಇನ್ನೊಂದು 2-3 ಕಿಲೋಮೀಟ್ರ್ ಹೋದರೆ ಬೆಟ್ಟ ಹತ್ತೋದಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಬೆಟ್ಟ ಹತ್ತೋ ವಿಡಿಯೋ ಆಗ ಮತ್ತು ಟೀ ಎಸ್ಟೇಟ್ ಆ ಥರ ವಿಡಿಯೋ ಎಲ್ಲ ನಾನು ಇದರಲ್ಲಿ ಅಂತ ಹೇಳೋದು ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲರೂ ವಿಡಿಯೋ ಫುಲ್ಲಾಗಿ ನೋಡಿ. ಹಾಗೆಯೇ ನಾನಿಲ್ಲಿ ಯಾವಾಗಲೂ ಮಲಯಾಳ ಮಾತಾಡಿ ಕನ್ನಡ ಮಾತಾಡಬೇಕಾದ್ರೆ ಸ್ವಲ್ಪ ಏನು ಹೇಳೋದು, ಪದಗಳೆಲ್ಲ ಆಚೆ ಈಚೆ ಆಗುತ್ತೆ. ಸೊ ಯಾರು ಏನೂ ತಿಳ್ಕೊಳಕ್ಕೆ ಹೋಗಬೇಡಿ. ಕನ್ನಡ ಮಾತಾಡೋದು ತುಂಬಾ ರೇರ್. ಏಕೆಂದರೆ ಮನೆಯಿಂದ ಫೋನ್ ಬಂದರೆ ಮಾತ್ರ ಕನ್ನಡ ಮಾತಾಡೋದಕ್ಕಾಗೋದು, ಇಲ್ಲ ಎಲ್ಲರ ಜೊತೆ ಮಲಯಾಳನೇ ಮಾತಾಡೋದು. ಹಾಗಾಗಿ ಕನ್ನಡದಲ್ಲಿ ಸ್ವಲ್ಪ ಪದಗಳೆಲ್ಲ ಆಚೆ ಈಚೆ ಆಗುತ್ತೆ. ಮತ್ತು ಈ ಸೈಡ್ ಕಾಣಿಸ್ತಿದೆಯಲ್ಲ, ಎರಡೂ ಸೈಡಲ್ಲಿ ರಬ್ಬರ್ ತೋಟ ಇದೆ. ಈಗ ಬೆಟ್ಟ ಹತ್ತಿ ಶುರು ಆಗಿದ್ದೀವಿ ನಾವು. ಸೊ ಕೇರಳದಲ್ಲಿರೋ ಲೈಫಿಗೂ ಕರ್ನಾಟಕದಲ್ಲಿರೋ ಲೈಫು ತುಂಬಾ ವ್ಯತ್ಯಾಸ ಇದೆ. ಏನಕ್ಕಂತಂದರೆ ಅಲ್ಲಿದ್ದು ವಾತಾವರಣ ಬೇರೆ, ಇಲ್ಲಿದ್ದು ವಾತಾವರಣ ಬೇರೆ. ಸೊ ಅಲ್ಲಿ ನಾವಲ್ಲಿ ನಮ್ಮೆಲ್ಲರ ಜೊತೆ ಇರೋ ರೀತಿ ಬೇರೆ, ಇಲ್ಲಿ ಇರೋ ರೀತಿ ಬೇರೆ. ತುಂಬಾ ವ್ಯತ್ಯಾಸಗಳಿದೆ. ಏನಕ್ಕೆಂದರೆ ನಾನು ಅಲ್ಲಿಂದ ಮದುವೆ ಆಗಿ ಸ್ಟಾರ್ಟಿಂಗಿಗೆ ಬರಬೇಕಾದ್ರೆ ತುಂಬಾ ಟೆನ್ಷನ್ ಇತ್ತು. ನಮ್ಮ ಮನೆಯವರು ಯೂಟ್ಯೂಬಲ್ಲೆಲ್ಲ ನೋಡಿ ಸ್ವಲ್ಪ ಆಚೆ ಈಚೆ ಕನ್ನಡ ಎಲ್ಲ ಕಲ್ತಿದ್ರು ಮಾತಾಡಲಿಕ್ಕೆ. ಸೊ ಹಂಗಾಗಿ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋದ್ವಿ. ಒಂದು ವರ್ಷ ಆಗಿರಲಿಲ್ಲ. ಸೊ ನನ್ನ ಮದುವೆ ಆಗಿ ಬೇಗನೆ ಗರ್ಭಿಣಿಯಾಗಿದೆ. ಸೊ ಹಾಗಾಗಿ ಕನ್ನಡದಲ್ಲಿ ಈಗ ನಾನು ಕನ್ನಡ ಮಾತಾಡ್ತಾಯಿದ್ರೆ ಮಗುವು ಕನ್ನಡ ಮಾತಾಡಬೇಕಾಗುತ್ತೆ. ಅವಳು ಕನ್ನಡನೂ ಅಲ್ಲ ಮಲಯಾಳನೂ ಅಲ್ಲ, ಆಗ ಆ ಥರ ಸಿಚುವೇಶನ್ ಬರುತ್ತೆ ಅಂತೇಳಿ ನಾನು ಬೇಗನೆ ಮಲಯಾಳ ಕಲ್ತ್ಕೊಂಡ್ಬಿಟ್ಟೆ. ಅದಕ್ಕೂ ಮುಂಚೆ ನಾನು ಎರ್ನಾಕುಳದಲ್ಲಿ ಕೆಲಸ ಮಾಡ್ತಿದ್ದೆ. ಕೊಚ್ಚಿ ಇದೆಯಲ್ಲ, ಅಲ್ಲಿದ್ದೆ ನಾನು. ಅಲ್ಲಿಂದ ಸ್ವಲ್ಪ ಮಲಯಾಳ ಒಂಚೂರು, 100ರಲ್ಲಿ 15% ಅಷ್ಟೇ ಮಲಯಾಳ ಅರ್ಥ ಆಗೋದು. ಏನಾದರೂ ಊಟ ಆಯಿತಾ, ಕಾಫಿ ಕುಡಿದ್ಯಾ, ಅದು ಮಾತ್ರ. ಏನಕ್ಕಂದರೆ ಕೆಲಸ ಮಾಡೋ ಜಾಗದಲ್ಲಿ ಚೇಚಿ ಮಾರಿದ್ದಾರಲ್ಲ, ಸೊ ಅವರೆಲ್ಲರೂ ಚಾಯ್ ಹುಡ್ಚೋ, ಭಕ್ಷಣ ಗೈಚೋ ಇದೆಲ್ಲ ಕೇಳಿ ಮಾತುಗಳೆಲ್ಲ ಕೇಳಿ ಶೀಲ ಆಗೋಗಿತ್ತು. ಸೊ ಅಭ್ಯಾಸ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಮಲಯಾಳ ಚಿಕ್ಕದಾಗಿರಿ. ಏನಾದರೂ ಕೇಳಿದ್ರೆ ಹ್ಞೂ ಅನ್ನೋರು ಇದರಲ್ಲಿ ಮೇಂಟೈನ್ ಮಾಡಿಕೊಂಡು ಒಂದು 6 ತಿಂಗಳಷ್ಟು ಹೋದೆ. 6 ತಿಂಗಳಷ್ಟು ಆಗಿಲ್ಲ ಅನಿಸುತ್ತೆ, ಬೇಗನೆ ಕಲ್ತ್ಕೊಂಡೆ ನಾನು ಮಲಯಾಳ. ಒಂದು 3-4 ತಿಂಗಳ ಒಳಗಡೆ. ಸೊ ಫುಲ್ ಕಂಪ್ಲೀಟಾಗಿ ಮಲಯಾಳ ಕಲಿಬೇಕಷ್ಟರಲ್ಲಿ
ಈಗ 1 ವರ್ಷ ಆಗಿತ್ತು. ಏನಕ್ಕಂದರೆ ಮಗಳದು ಡೆಲಿವರಿ ಎಲ್ಲ ಮುಗ್ದೇ ಹೋಯ್ತು, ಮುಗ್ದಿತ್ತು ಅನಿಸುತ್ತೆ. ಅಷ್ಟು ಒಂದು ವರ್ಷ ತನಕ ಫುಲ್ ಕಂಪ್ಲೀಟಾಗಿ ನಾನು ಮಲಯಾಳ ಕಲ್ತ್ಕೊಂಡ್ಬಿಟ್ಟೆ. ಸೊ ಹಂಗಾಗಿ ಕನ್ನಡ ಮಾತಾಡಬೇಕಂದ್ರೆ 7-8 ವರ್ಷ ಆಗಿದೆ ಮದುವೆ ಆಗಿ. ಕನ್ನಡ ಅಪರೂಪಕ್ಕೆ ಮಾತ್ರ ಮಾತಾಡೋದು. ಊರಿಗೆ ಹೋದರೆ ಕನ್ನಡದಲ್ಲಿ ಮಾತಾಡ್ತೀವಿ. ಸೊ ಅಲ್ಲದೆ ಇಲ್ಲಿ ಮನೆಯಲ್ಲಿ ಎಲ್ಲರ ಜೊತೆ ಮಲಯಾಳ ಮಾತಾಡೋದ್ರಿಂದ ಕನ್ನಡ ಸರಿ ಮಾತಾಡಲಿಕ್ಕೆ ನಾಲ್ಗೆ ಹೊರಳಲ್ಲ. ಹಂಗಾಗಿದ್ದು. ಸೊ ಹಾಗೆ ನಾವು ಬೆಟ್ಟ ಹತ್ತಿ ಶುರು ಮಾಡಿದ್ವಿ. ಫಸ್ಟ್ನೇ ಹೇರ್ ಪಿನ್ ಬೆಂಡಿದ್ದು. ಬೆಳಗ್ಗೆ ನಾವು ಊರಿಗೆ ಹೊರಡ್ತಿದ್ವಿ ಅಂದರೆ ಬೆಳಗ್ಗೆ 6 ಗಂಟೆ ಆಗೋಷ್ಟರಲ್ಲಿ ಮನೆಯಿಂದ ಹೊರಡ್ತೀವಿ. ಏನಕ್ಕೆಂದರೆ ಆವಾಗ ಟ್ರಾಫಿಕ್ ಇರಲ್ಲ, ಗಾಡಿಗಳೆಲ್ಲ ಜಾಸ್ತಿ ಇರಲ್ಲ. ಸೊ ಆರಾಮಾಗಿ ಮೆಲ್ಲೆ ಮನೆಗೆ ಹೋಗ್ಬೋದು. ಬಿಸಿಲು ಇರಲ್ಲ. ಮಕ್ಕಳಿಗೆ ಏನು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ತುಂಬಾ ಜೋಶಾಗಿರ್ತಾರಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ನಾವು ಹೊರಡ್ತೀವಿ. ಯಾವಾಗಲೂ ಮನೆಗೆ ಹೊರಡಬೇಕಾದ್ರೆ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಮನೆಯಿಂದ ಹೊರಟ್ರೆ 10-11 ಗಂಟೆ ಅಷ್ಟರಲ್ಲಿ ನಮ್ಮ ಮನೆಗೆ ಹೋಗಿರ್ತೀವಿ ನಾವು. ಸೊ 3-3:30 ಗಂಟೆ ಟೈಮ್ ನಮ್ಮ ಮನೆಗೆ ಜರ್ನಿ, ನಾನು ಇರೋ ಜಾಗದಿಂದ. ಅಂದರೆ ನಾವು ಒಂದು 4 ಗಂಟೆ ಟೈಮ್ ಮೇಲೆ ಆಗುತ್ತೆ. ಏನಕ್ಕಂದರೆ ಮಕ್ಕಳೆಲ್ಲ ಇರ್ತಾರೆ, ನಿಲ್ಲಿಸಿ ಜ್ಯೂಸ್ ಕುಡಿಯೋದು, ತಿಂಡಿ ಮಾಡೋದು, ರೆಸ್ಟ್ ಮಾಡ್ಕೊಂಡು ಹಂಗೆಲ್ಲ ಹೊರಡೋದು. ಸೊ ಕಾರಲ್ಲಿ ನನಗೆ ಏನು ಹೇಳೋದು, ಟ್ರಾವೆಲ್ ಮಾಡೋಕ್ಕಾಗಲ್ಲ. ನನಗೂ ಆಗಲ್ಲ, ಮಗಳಿಗೂ ಆಗಲ್ಲ. ಫುಲ್ ವಾಮಿಂಟ್ ಆಗೋದ್ರಿಂದ ಬೈಕಲ್ಲೇ ಜಾಸ್ತಿ ಓಡಾಡೋದು. ಬೈಕ್ ಅಂದರೆ ಕೇರಳದಲ್ಲಿ 2 ಜನಕ್ಕೆ ಮಾತ್ರ ಹೋಗೋಕ್ಕಾಗೋದಲ್ಲ. ಸೊ ಮಕ್ಕಳು ಚಿಕ್ಕವಳು ಇನ್ನೂ, ಜೊತೆ ಇನ್ನೊಂದು ಪಾಪು ಇದೆಯಲ್ಲ. ಸೊ ಹಾಗಾಗಿ ಹೆಂಗೋ ಮೇಂಟೈನ್ ಮಾಡಿಕೊಂಡು ಈ ಸರಿ ಹೋಗಿದ್ದೀವಿ, ಈ ಸರಿ ಹೊರಡ್ತಾ ಇದ್ವಿ ನಾವು. ನೆಕ್ಸ್ಟ್ ಟೈಮೆಲ್ಲ ಆಗಲ್ಲ. ಏನಕ್ಕಂದರೆ ಅಷ್ಟೊತ್ತಿಗೆ ಮಗುಗೆ 1 ವರ್ಷ ಎಲ್ಲ ಮುಗಿದೋಗುತ್ತೆ. ನೆಕ್ಸ್ಟ್ ಟೈಮೆಲ್ಲ 4 ಜನ ಬೈಕಲ್ಲೆಲ್ಲ ಹೋಗೋಕ್ಕಾಗಲ್ಲ. ಡಬಲ್ ಹೆಲ್ಮೆಟ್ಟು ನಿರ್ಬಂಧ ಇಲ್ಲಿ ಕೇರಳದಲ್ಲಿ. ಹೆಲ್ಮೆಟ್ ಹಾಕದೆ ಹೋಗಲಿಕ್ಕೆ ಆಗಲ್ಲ, ಫೈನ್ ಬರುತ್ತೆ ಗಾಡಿ ನಂಬರಲ್ಲಾಗಿ. ಸೊ ಹಾಗಾಗಿ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಈಗ ಕಾಣಿಸ್ತಿದ್ದಿಲ್ಲ ಒಂದು ಸೈಡಲ್ಲಿ ಬೆಟ್ಟ. ಇದನ್ನು ನಾನು ಕೊನೆ ತನಕನೂ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಕೇರಳ ಅಂತ ಹೇಳೋದಾದರೆ ಕೇರಳದಲ್ಲಿ ಎಲ್ಲನೂ ಇದೆ. ಮಳೆ, ಬೆಳೆ, ವಾತಾವರಣ ಎಲ್ಲನೂ ಈಕ್ವಲಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಸೊ ಮಳೆಗಾಲದಲ್ಲಂತೂ ಇಲ್ಲಿ ನಿಲ್ಲೋದಕ್ಕೆ ಆಗಲ್ಲ, ತುಂಬಾ ಮಳೆ ಇರುತ್ತೆ. ನಮ್ಮ ಊರ ಸೈಡಲ್ಲಿ ಬರೋ ಮಳೆ ಎಲ್ಲ ಈ ಕಡೆ ಏನು ಹೇಳೋದು, ಸುರಿತಾ ಇರುತ್ತೆ, ಅಷ್ಟೊಂದು ಮಳೆ. ಸೊ ಫ್ರೆಂಡ್ಸ್, ನೀವು ನೋಡ್ತಿದ್ದಿಲ್ಲ, ಟ್ರಾವೆಲರ್ ಈ ಬೆಟ್ಟ ಹತ್ತಿ ಹೋಗಿ ಗಾಡಿ ಬಿಸಿಯಾಗಿ ಬೆಂಕಿ ಹತ್ತಿತ್ತು. ಹಾಗೆ ಅದ್ರ ಜೊತೆಗೆ ಬೇರೆ ಇನ್ನೊಂದು ಕಾರು ಇತ್ತು. ಸೊ ಅದೆಲ್ಲ ಕಾರೆಲ್ಲ ಹೊರಟೋಗಿದೆ ಇವಾಗ. ಏನು ಹೇಳೋದು, ಈ ಟ್ರಾವೆಲರ್ ಮಾತ್ರ ಇರೋದು. ಅದ್ರ ಜೊತೆಗೆ ಇನ್ನೊಂದು ಕಾರ್ ಇತ್ತು ಸ್ವಲ್ಪ ಮುಂದೆ, ಅದೆಲ್ಲ ಇವಾಗಿಲ್ಲ. ಸೊ ಹಾಗೆ 2 ಸೈಡು ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಏನು ಹೇಳೋದು, ಬೈಕಲ್ಲಿ ಹೋಗ್ತಿರೋದ್ರಿಂದ ಅಷ್ಟು ನೀಟಾಗಿ ವೀಡಿಯೋ ಸಿಗೋಲ್ಲ ನಿಮಗೆ. ಏನಕ್ಕೆಂದರೆ ಮಕ್ಕಳಿದಾರಲ್ಲ, ಇಬ್ಬರೂ ಕರ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಇದೆ. ಈಗ ನೀವು ವೀಡಿಯೋ ನೋಡ್ತಿರೋರು ಅಂದ್ಕೊಬೋದು, ಏನಕ್ಕೆ ಇದೆಲ್ಲ ಸುಮ್ಮನೆ ಮನೇಲಿದ್ರೆ ಆಗಲ್ವ ಅಂತ. ಆಗಲ್ಲ. ಏನಕ್ಕಂದರೆ ನಾವು ಮನೇಲಿ ಮಕ್ಕಳು ನೋಡ್ಕೊಂಡು ಮನೆಯಲ್ಲೇ ಇರುವಾಗ ನಮ್ಮ ಮೈಂಡ್ ಏನಾಗುತ್ತೆ ಅನ್ನೋದಾದರೆ ಹೇಳೋದಕ್ಕೆ ಆಗಲ್ಲ. ಅಷ್ಟೊಂದು ಏನು ಹೇಳೋದು, ಡಿಪ್ರೆಷನಲ್ಲಿ ಹೊರಟೋಗುತ್ತೆ. ಸೊ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಹಿಂಗೆ ಏನು ಹೇಳೋದು, ಉಳ್ಕೊಳ್ಳೋದು ಚಾಲು ಆಗೋದಾದರೆ ಸೊ ನಮ್ಮ ಮೈಂಡು ತುಂಬಾ ಫ್ರೀ ಆಗಿರುತ್ತೆ. ನಮ್ಗೆ ಅದರಲ್ಲಿ ಇನ್ಕಮ್ ಐಟ್ ಏನೂ ಬೇಡ. ಸೊ ನಮ್ಮ ಮೈಂಡ್ ಯಾವಾಗಲೂ ಬಿಸಿಯಾಗಿದ್ದರೆ, ನನಗೆ ಕೆಲಸ ಇದೆ, ನಾನು ಆ ಥರ ಮಾಡಬೇಕು, ಈ ಥರ ಮಾಡ್ಬೇಕಂತ ನಮ್ಮ ಮೈಂಡಲ್ಲಿ ಬರೋದಾದರೆ ನಮ್ಮ ಮೈಂಡ್ ಯಾವಾಗಲೂ ಫ್ರೀಯಾಗಿರುತ್ತೆ. ಏನೇ ಟೆನ್ಷನ್ ಬಂದ್ರೂ ಅದು ನಮ್ಮನ್ನ ಆ ಥರ ಎಫೆಕ್ಟ್ ಆಗಲ್ಲ ನಮಗೆ. ಸೊ ಆ ಥರ ಹಾಗಾಗಿ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಸೊ ನನ್ನ ವೀಡಿಯೋ ಎಲ್ಲರೂ ಫುಲ್ಲಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸೊ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಅವಶ್ಯ ನನಗೆ. ಈ ಬೆಟ್ಟ ಹತ್ತಿ ಶುರು ಆಗೋದಕ್ಕೆ ಒಂದೂವರೆ ಗಂಟೆ ಟೈಮ್ ಬೇಕಾಗುತ್ತೆ ಅನಿಸುತ್ತೆ. ಮೆಲ್ಲೆ ಬರೋದಾದರೆ, ಗಾಡಿ ಬೆಳಗ್ಗೆನೇ ಬರೋದಾದರೆ ಒಂದು ಮುಕ್ಕಾಲು ಗಂಟೆ ಟೈಮ್ ಸಾಕಾಗುತ್ತೆ ಅನಿಸುತ್ತೆ. ಈ ಕಡೆ ಬರೋರೆಲ್ಲ ಯಾರಾದರೂ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಬೆಟ್ಟ ಹತ್ತಿ ಇಳಿದ ಮೇಲೆ ನೇರ ಹೋಗೋದು ನಾವು ಟೀ ಪ್ಲ್ಯಾಂಟ್ ಇದೆಯಲ್ಲ ಆ ರೋಡಲ್ಲಿ. ಸೊ ಈ ಕಡೆ ಬರಬೇಕಾದ್ರೆ ಫುಡ್ಡಿಗೆಲ್ಲ ಏನೂ ತೊಂದರೆ ಇರಲ್ಲ. ಏನಕ್ಕೆಂದರೆ ಎಲ್ಲ ಕಡೆ ಹೋಟೆಲು ಯಾವಾಗಲೂ ಓಪನ್ ಆಗಿರುತ್ತೆ. ಸೊ ನಮ್ಮ ಊರಲ್ಲಾದರೆ ಹೋಟೆಲ್ಗೆ ಹೋದರೆ ಹೆವಿ ಅಮೌಂಟ್ ಆಗುತ್ತೆ. ಸೊ ಈ ಕಡೆ ಆ ಥರ ಅಲ್ಲ. ಏನು ಹೇಳೋದು, ಸಾಧಾರಣ ಕಾರು, ನಮ್ಮ ಥರ ಇವಾಗ ಸಾಧಾರಣ ಕಾರ್ ಏನಾದರೂ ಈ ಕಡೆ ಬರ್ತಿದ್ರೆ ಸೊ ಆರಾಮಾಗಿ ಹೋಗಿ ಹೋಟೆಲಿಗೆ ಹೋಗಿ ಊಟ ಮಾಡ್ಬೋದು. ಹೆದರ್ಕೊಳ್ಳೋ ಆಗಿಲ್ಲ, ಅಮೌಂಟ್ ಏನು ಜಾಸ್ತಿ ಆಗುತ್ತೆ ಅಂತ ಏನೂ ಇಲ್ಲ. ಸೊ ಒಂದು ಪರೋಟಕ್ಕೆ ಏನಿದ್ರು 10-12 ರೂಪಾಯಿ ಇರುತ್ತೆ ಅಷ್ಟೇ. ಸೊ ಒಂದು ಟೀ 10-12 ರೂಪಾಯಿ ಅಷ್ಟೇ. ಏನು ಹೆದರ್ಕೊಳ್ಳೋ ಹಾಗೇ ಇಲ್ಲ. ಆರಾಮಾಗಿ ಹೋಗಿ ಊಟ ಮಾಡಿಕೊಂಡು ನೀಟಾಗಿ ಸುತ್ತಾಡ್ಕೊಂಡು ಹೋಗ್ಬೋದು. ಸೊ ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಊರಿಗೆ ಹೋದೆ. ಸೊ ಇವ್ರಿಗೆ ನಮ್ಮ ಊರಲ್ಲಿ ಫುಡ್ಡೆಲ್ಲ ಅಡ್ಜಸ್ಟ್ ಆಗ್ತಿರಲಿಲ್ಲ.
ಮಧ್ಯಾಹ್ನ ಹೊಟ್ಟೆ ಹಸುವಾಗಿ ಮನೆಗೆ ಹೋಗಿ ಟೌನಿಗೆ ಹೋಗಿದ್ದು. ಸಾಕು ಹೋಟೆಲ್ಗೆ ಹೋದೋ, ಏನು ಹೇಳೋದು ತುಂಬಾ ರೇಟ್ ಇತ್ತು. ಒಂದು ಪರೋಟಕ್ಕೆ 25 ರೂಪಾಯಿ 30 ರೂಪಾಯಿ. ಸೊ ಹಾಗೆ ಅದ್ರ ಜೊತೆಗೆ ಫುಡ್ಡೆಲ್ಲ ರೆಡಿ ಆಗಲ್ಲ. ಡಾಲ್ ಫ್ರೈ ಆದರೆ ಬೇಳೆ ಸಾಂಬಾರು, ನಮ್ಮೂರಲ್ಲಿ ಬೇಳೆ ಸಾಂಬಾರು ಅಂತ ಹೇಳ್ತಿಲ್ಲ, ಅದು ಡಾಲ್ ಫ್ರೈ ತೊಗೊಂಡಿದ್ರು. ತುಂಬಾ ಅಮೌಂಟ್ ಆಗಿತ್ತು. ಸೊ ಅದು ನಾನಲ್ಲಿ ವಿಚಾರಿಸ್ದೆ, ಏನು ಈ ಥರ ಅಮೌಂಟ್ ಅಂತೆಲ್ಲ ಕೇಳಿದೆ. ಸೊ ನಾನು ಅದಕ್ಕೆ ಮುಂಚೆ ತಂದೆಯವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪರೋಟ ತಂದು ಕೊಡ್ತಿದ್ರು. ಅಲ್ಲಿ ನಾವು ಇರೋ ಜಾಗದಲ್ಲಿ ಕಮ್ಮಿ ಪರೋಟಕ್ಕೆಲ್ಲ. ಅದೇ ನಮ್ಮ ಟೌನಿಗೆ ಬಂದರೆ, ನಾವಿರೋ ಜಾಗ ಟೌನಿಗೆ ಬಂದರೆ ಪರೋಟಕ್ಕೆಲ್ಲ ತುಂಬಾ ರೇಟ್ ಇದು ಪ್ಯಾಕೆಟ್ ಪರೋಟ. ಸೊ ಇಲ್ಲಿ ಆ ಥರ ಎಲ್ಲ ಅಲ್ಲೇ ಪರೋಟ ಮಾಡಿ ಕೊಡೋದಲ್ವ. ಸೊ ಹಾಗಾಗಿ ರೇಟ್ ಎಲ್ಲ ಕಮ್ಮಿ ಇರುತ್ತೆ ಈ ಕಡೆ ಕೇರಳದಲ್ಲಿ. ಮತ್ತು ಈ ಕೇರಳದಲ್ಲಿ ರೋಡೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹೆದರ್ಕೊಳ್ಳೋ ಹಾಗಿಲ್ಲ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಏನು ಹೇಳೋದು, ರೋಡ್ ಕೆಲಸಗಳೆಲ್ಲ ಇವಾಗಲೂ ಮಾಡ್ತಾನೇ ಇದ್ದಾರೆ. ಮಳೆಗಾಲ ಶುರು ಆಯ್ತಲ್ಲ, ಅದಕ್ಕೂ ಮುಂಚೆನೇ ರೋಡ್ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಹಾಗೆ ನಾವು ಇವಾಗ ಬೆಟ್ಟ ಹತ್ತಿ ಇಳಿದ್ವಿ. ಸೊ ಈ ಕಡೆ ಎರಡೂ ಸೈಡಲ್ಲಿ ಇವಾಗ ಕಾಣಿಸ್ತಿರೋದು, ಎರಡೂ ಸೈಡಲ್ಲಿ ಹೋಟೆಲ್ಲು. ಅದಾയത് ಇದು ರಾತ್ರಿ ಟೈಮ್ ಮಾತ್ರ ಓಪನ್ ಆಗುತ್ತೆ, ಒಂದು 5:30-6 ಗಂಟೆ ಮೇಲೆ ಮಾತ್ರ ಓಪನ್ ಆಗುತ್ತೆ ಹೋಟೆಲ್ಲು. ಬೇಕಾದಷ್ಟು ಹೋಟೆಲ್ ಇದೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಈಗ ನೋಡ್ತಿರ್ಬೋದು, ಇದೆಲ್ಲ ರೋಡ್ ಕೆಲಸ ಶುರುವಾಗಿರೋದು ಬೆಟ್ಟದಿಂದ. ಈಗ ಮಾನಂದವಾಡಿ ಟೌನ್ ಹತ್ರದಲ್ಲಿದ್ದೀವಿ ನಾವು. ಇಲ್ಲಿ ತುಂಬಾ ಊರ ಹೆಸರುಗಳಿದೆ. ಏನಕ್ಕೆಂದರೆ ನಾನು ಊರ ಹೆಸರೆಲ್ಲ ಅಷ್ಟೆಲ್ಲ ಗೊತ್ತಿಲ್ಲ ನನಗೆ. ನಾಲಮ್ಮೈಲಿ, ರೆಂಡೇನಾಲೆ ಆ ಥರ ಎಲ್ಲ ಇದೆ ಇಲ್ಲಿ. ನಂಬರಲ್ಲಿ 1, 2 ಇದೆಯಲ್ಲ, ಆ ಥರ ಎಲ್ಲ ನಂಬರ್. ಈ ಕಡೆ ಊರ ಹೆಸರೆಲ್ಲ ನನಗೆ ಸರಿ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮತ್ತು ಈ ಕಡೆ ಎಲ್ಲ ಕಡೆಯೂ ಬಾಳೆ ತೋಟ ಬೇಕಾದಷ್ಟು ಇರುತ್ತೆ. ಇವರು ಕೇರಳದಲ್ಲಿರೋರು ಹೇಳೋದಾದರೆ ಸುಮ್ಮನೆ ಕೂರೋದೇ ಇಲ್ಲ, ಏನಾದರೂ ಕೆಲಸ ಮಾಡ್ತಾನೇ ಇರ್ತಾರೆ. ಸೊ ಇದು ನಾವು ತುಂಬಾ ಹಸುವಾಗಿತ್ತು, ಬೆಳಗ್ಗೆ ತಿಂಡಿ ಮಾಡದೆ ಬಂದಿದ್ದು. ಇವಾಗ ಯಾವಾಗಲೂ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಹೋಟೆಲಿಗೆ ನಾವು ಹೋಗ್ತೀವಿ. ಸೊ ಹೋಟೆಲಿಂದ ಬ್ಯಾಕಲ್ಲಿ ಇದು ಅವ್ರ ಮನೆ. ತುಂಬಾ ಚೆನ್ನಾಗಿರುತ್ತೆ ಫುಡ್. ತುಂಬಾ ಚಳಿ ತಪ್ಪ, ಇಲ್ಲಿ ಏನೇ ಹೇಳೋದಂತಂದರೆ ತುಂಬಾ ಕೋಲ್ಡ್ ಇರುತ್ತೆ. ನಮ್ಮ ಊರಲ್ಲಿ ಇರೋ ರೀತಿ ಅಲ್ಲ ಈ ಕಡೆ. ವಯನಾಡು ಬೆಟ್ಟ ಹತ್ತಿ ಇಳಿದ್ಮೇಲೆ ತುಂಬಾ ಚಳಿ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಚಳಿ ಇದೆಯಲ್ಲ, ಆ ಥರ ಕೊಡಗು ಸೈಡಲ್ಲಿ ಚಳಿ ಇರುತ್ತಲ್ಲ ಆ ಥರ. ನಾನು ಬೆಳಗ್ಗೆನೇ ಚಿಕನ್ ಬೇಡ ಅಂತೇಳಿ ಐಲೆ ಕರಿ, ನಾನು ಫಿಶ್ ಕರಿ ತೊಗೊಂಡೆ. ಸೊ ಅಪ್ಪನ ಮಗಳು ಚಿಕನ್ ಆರ್ಡ್ರ್ ಮಾಡಿದ್ರು, ಹಾಗೆ ಜೊತೆಗೆ ಪರೋಟ. ಇದನ್ನೆಲ್ಲ ತಿಂದು ಆರಾಮಾಗಿ ರೆಸ್ಟ್ ಮಾಡಿ ಅಲ್ಲಿಂದ ಮತ್ತೇನು ಹೊರಡೋಣ ಅಂತೇಳಿ ಶುರು ಮಾಡಿದ್ವಿ. ಅಲ್ಲಿಂದ ಹೊರಡೋಕ್ಕೂ ಮುಂಚೆನೇ ನಮ್ಮ ಮಗುಗೆ ಫೀಡ್ ಮಾಡ್ಲಿಕ್ಕಂತೇಳಿ ಏನು ಹೇಳೋದು, ನಿಪ್ಪಲ್ ಬೊಟ್ಟಲ್ಲಿ ಅವನಿಗೆ ಆ ಥರ ಫೀಡ್ ಮಾಡಲ್ಲ, ಹಸು ಹಾಲು ಕೊಡಲ್ಲ. ಏನಕ್ಕಂದ್ರೆ 1 ವರ್ಷ ಆಗಿಲ್ಲ ಅವನಿಗೆ. 1 ಇಯರ್ ಆದಮೇಲೆ ನಾವೇನು ಹೇಳೋದು, ಹಸು ಹಾಲು ಫೀಡ್ ಮಾಡೋದ್ರಿಂದ ತೊಂದರೆ ಏನೂ ಬರೋಲ್ಲ. ಸೊ ಅದಕ್ಕೆ ಮುಂಚೆನೇ ನಾವು 1 ವರ್ಷಕ್ಕೆ ಮುಂಚೆನೇ ಫೀಡ್ ಮಾಡೋದಾದರೆ ಅವರಿಗೆ ಅಡ್ಜಸ್ಟ್ ಆಗೋಲ್ಲ. ಲೂಸ್ ಮೋಷನ್, ಹಾಗೆಯೇ ವಾಮಿಟ್, ಜ್ವರ ಆ ಥರ ಎಲ್ಲ ಬರುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಆದಷ್ಟು ಹಸು ಹಾಲು ಫೀಡ್ ಮಾಡೋದಕ್ಕೆ ಹೋಗ್ಬಿಡಿ. ಏಕೆಂದರೆ ಬ್ರೆಸ್ಟ್ ಹಾಲು ತುಂಬಾ ಒಳ್ಳೆಯದು. ಸೊ ನಾನು ಹಾಗೆ ಅವನಿಗೆ ಫೀಡ್ ಮಾಡಿದೆ. ಅಲ್ಲಿಂದ ಮತ್ತೇನು ಹೊರಟ್ವಿ. ನಾನು ಆವಾಗಲೇ ತೋರಿಸಿದ್ನೆಲ್ಲ ವೀಡಿಯೋದಲ್ಲಿ ಬೆಟ್ಟ. ಸೊ ಆ ಬೆಟ್ಟಗಳ ಥರ ಏನು ಹೇಳೋದು, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇರೋದು. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಏನು ಹೇಳೋದು, ಕೇರಳ ಲೈಫು ತುಂಬಾ ಚೆನ್ನಾಗಿದೆ ಅಂತ. ಕರ್ನಾಟಕ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ. ಸೊ ನನಗೆ ಅಲ್ಲಿಗೆ ಹೋದರೆ ಅಲ್ಲಿದ್ದು ಲೈಫ್ ಇಷ್ಟ, ಕೇರಳಕ್ಕೆ ಬಂದರೆ ಕೇರಳದ ಲೈಫ್ ಇಷ್ಟ. ಸೊ ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಹಾಗೆಯೇ ನನ್ನ ಮಗಳೂ ಎರಡನ್ನೂ, ಅವಳಿಗೆ ಕರ್ನಾಟಕಕ್ಕೆ ಹೋಗೋದಕ್ಕೂ ಇಷ್ಟ, ಇಲ್ಲಿರೋದಕ್ಕೂ ಇಷ್ಟ. ಸೊ ತುಂಬಾ ಹ್ಯಾಪಿಯಾಗಿದ್ದೀನಿ ನಾನು ಊರಿಗೆ ಹೋಗೋದಕ್ಕೆ, ದೊಡ್ಡಮ್ಮವ್ರನ್ನ, ಅಣ್ಣನ, ಅತ್ತಿಗೆಯವ್ರನ್ನೆಲ್ಲ ನೋಡೋದಕ್ಕೆ. ಸೊ ಹಾಗಾಗಿ ತುಂಬಾ ಏನು ಹೇಳೋದು, ತುಂಬಾ ಹ್ಯಾಪಿಯಾಗಿದ್ದೀನಿ ನಾನು. ಇವಾಗ ಇನ್ನೂ ಶುರು ಆಗೋದು ಏನು ಹೇಳೋದು, ಟೀ ಎಸ್ಟೇಟ್. ಒಂದು ಸ್ವಲ್ಪ ದೂರ ಹೋದರೆ ಟೀ ಎಸ್ಟೇಟ್, ಒಂದು ಕಿಲೋಮೀಟ್ರ್ ಅಷ್ಟು. ನಾವು ಊಟ ಮಾಡಿದ್ವಲ್ಲ ಹೋಟೆಲಿಂದ ಒಂದು 5-6 ಕಿಲೋಮೀಟ್ರ್ ಬಿಟ್ಟರೆ ಟೀ ಎಸ್ಟೇಟ್ ಶುರು ಆಗುತ್ತೆ. ಸೊ ಇವಾಗ ಕಾಣಿಸ್ತಿದೆಯಲ್ಲ, ಅದು ಟೀ ಪ್ಲ್ಯಾಂಟ್. ಇದ್ರ ಹೆಸರು ತೇಟ್ಟಮಲ ಅಂತೇಳಿ ಈ ಟೀ ಪ್ಲ್ಯಾಂಟ್ ಹೆಸರು. ಸೊ ಇವಾಗ ಅಲ್ಲಿಗೆ ರೋಡಲ್ಲಿ ಜಸ್ಟ್ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿರೋದು. ಅಲ್ಲಿಗೆ ಒಳಗಡೆ ಹೋಗಲ್ಲ ನಾನು, ಟೀ ಪ್ಲ್ಯಾಂಟಲ್ಲಿ ಹೋಗಲ್ಲ. ಏನಕ್ಕಂತಂದರೆ ನಾವು ಮನೆಗೆ ಹೋಗ್ತಿರೋದು. ಸೊ ಬಿಸಿಲಾಗೋಕ್ಕೂ ಮುಂಚೆನೇ ಮನೆಗೆ ಹೋಗಿ ತಲುಪಬೇಕು, ಹಾಗಾಗಿ ಅಲ್ಲಿಗೆ ಹೋಗಲ್ಲ. ಸೊ ನಾನು ಅಲ್ಲಿ ನಿಂತ್ಕೊಂಡು 1-2 ನಿಮಿಷ ನಿಂತು ವೀಡಿಯೋ ಎಲ್ಲ ಮಾಡಿರೋದನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ವೀಡಿಯೋ ಫುಲ್ಲಾಗಿ ನೋಡಿ. ಇದು ತುಂಬಾ ಇದೆ ನೋಡೋದಕ್ಕೆ. ಏನು ಹೇಳೋದು,
ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಥರ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಇದೆ. ಅದರಲ್ಲೂ ಗೌರ್ಮೆಂಟ್ KSRTC ಬಸ್ಸಲ್ಲಿ ಬರೋದಾದರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ನೋಡೋದಕ್ಕೆ. ಸೊ ಯಾರಾದರೂ ಬಸ್ಸಲ್ಲಿ ಬರ್ತಿರೋರೆಲ್ಲ ಇದ್ದರೆ ಆರಾಮಾಗಿ ನೋಡ್ಕೊಂಬರ್ಬೋದು. ಮತ್ತು ಸುತ್ತಾಡ್ಲಿಕ್ಕೆ ಅಂತಲೇ ಹೋಗೋದಾದರೆ ನೀಟಾಗಿ ಇಳಿದು ವೀಡಿಯೋ ಮಾಡ್ಕೊಂಡೆಲ್ಲ ಹೋಗ್ಬೋದು. ಸೊ ನಾನು ಇವಾಗ ಮನೆಗೆ ಹೋಗ್ತಿರೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಮಾಡಲ್ಲ. ಸೊ ನನಗಾಗೋಷ್ಟು ನಾನು ವೀಡಿಯೋ ಮಾಡಿದ್ದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು ಸೈಡು ಫುಲ್ ಇದೆ ಟೀ ಎಸ್ಟೇಟ್, ಮತ್ತು ಒಂದು ಸೈಡು ಏನು ಹೇಳೋದು ಸಾದಾ ಮನೆಗಳೆಲ್ಲ ಇದೆ, ಬಾಳೆ ತೋಟ ಆ ಥರ ಎಲ್ಲ ಇದೆ. ಒಂದು ಭಾಗದಲ್ಲಿ ಫುಲ್ಲು ಟೀ ಎಸ್ಟೇಟು. ಸೊ ಇದಲ್ಲದೆ ಬೇರೆ ಇನ್ನೊಂದು ಕಡೆ ಹೋಗೋದಾದರೆ ನಾವು ಬರೋ ರೋಡನಲ್ಲೇ ಬೇರೆ ಇನ್ನೊಂದು ಸೈಡ್ ಈ ಮನೆಗಳು ಕಾಣೋ ಭಾಗದಲ್ಲೇ ಇನ್ನೊಂದು ಸೈಡ್ ಇದೆ ಟೀ ಎಸ್ಟೇಟು. ಸೊ ಅದು ನಮಗೆ ವೀಡಿಯೋದಲ್ಲಿ ನೋಡೋದಕ್ಕಾಗಲ್ಲ. ಈ ಸೈಡ್ ಮಾತ್ರ ನಮಗೆ ವೀಡಿಯೋದಲ್ಲಿ ನೋಡೋದಕ್ಕಾಗೋದು. ಮತ್ತೆ ಸೈಡಲ್ಲೂ ನೋಡಬೇಕಂತ ಅನ್ನೋದಾದರೆ ಸೊ ನಾವು ಮತ್ತೆ ರೋಡಲ್ಲಿ ಹೋಗಬೇಕು. ಅದಿವಾಗ ಪಾಸಿಬಲ್ ಅಲ್ಲ ಹೋಗೋದಕ್ಕೆ. ಸೊ ಹಾಗಾಗಿ ನಾನು ಹೋಗೋ ಸೈಡಲ್ಲಿ ಒಂದು ಭಾಗದಲ್ಲಿರೋ ವೀಡಿಯೋ ಮಾತ್ರ ಮಾಡ್ತಿರೋದು. ನನ್ನ ಮಗಳಿಗೆ ತುಂಬಾ ನಿದ್ರೆ ಬರ್ತಿದೆ. ಬೆಳಗ್ಗೆನೇ ಎದ್ದಿದ್ದು ನಾನು ಊರಿಗೆ ಹೋಗೋದಂತ ಹೇಳಿದ್ರೆ ನಿದ್ರೆನೇ ಮಾಡಲ್ಲ ಅವಳು ನೈಟ್ ಫುಲ್ಲು. ಟೈಮ್ ಆಯಿತಾ ಹೊರಡೋಕ್ಕೆ, ಟೈಮ್ ಆಯಿತಾ ಅಂತ ಹೇಳ್ತಾನೆ ಇರ್ತಾಳೆ. ಬೆಳಗ್ಗೆನೇ 4 ಗಂಟೆಗೆ ಎದ್ದು ರೆಡಿಯಾಗಿ ಕೂತಿಲ್ಲ ಅವ್ರ ತಂದೆ ಬರೋಕ್ಕೂ ಮುಂಚೆನೇ. ಸೊ ತುಂಬಾ ಖುಷಿಯಾಗಿದ್ದಾಳೆ ಅವಳು ಮನೆಗೆ ಹೋಗ್ತಿರೋದು ಅಂತೇಳಿ. ಫ್ರೆಂಡ್ಸ್ ನೀವು ನೋಡ್ತಿದ್ರ ಅಂತ ಇದು ಫುಲ್ ಟೀ ಎಸ್ಟೇಟ್, ತೇಜಮಲ ಟೀ ಪ್ಲ್ಯಾಂಟ್. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಾನು ತುಂಬಾ ಮಾತಾಡಿ ನಿಮಗೆ ಏನು ಹೇಳೋದು ಬೋರ್ ಹೊಡ್ಸೋದಿಲ್ಲ. ಏನಕ್ಕೆ ಅಂತಂದರೆ ನಿಜ ಹೇಳ್ಬೇಕಂದ್ರೆ ನಾನು ಮಲಯಾಳದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ವಾಯ್ಸ್ ಕೊಡ್ತಾಯಿದ್ದೆ. ಇವಾಗ ಯೂಟ್ಯೂಬ್ ಶುರು ಮಾಡಿದ್ರಿಂದ ಸೊ ಅದರಲ್ಲಿ ಟೈಟಲ್ ಕೊಡಲಿಕ್ಕೂ ಡಿಸ್ಕ್ರಿಪ್ಷನ್ ಕೊಡೋದಕ್ಕೆಲ್ಲ ತುಂಬಾ ರಿಸ್ಕ್ ನನಗೆ. ಏನಕ್ಕೆ ಅಂದರೆ ಮಲಯಾಳ ಓದ್ತೀನಿ, ಬರಿತೀನಿ. ಸೊ ಅಷ್ಟು ನಾವೀಗ ಕನ್ನಡದಲ್ಲಿ ಚಿಕ್ಕದ್ರಿಂದನೇ ಕಲ್ತ್ಕೊಂಡ್ಬಂದಿರೋದು. ಸಡನ್ನಾಗಿ ಬಂದು ಮಲಯಾಳದಲ್ಲಿ ಟೈಪಿಂಗ್ ಎಲ್ಲ ಮಾಡೋದು ತುಂಬಾ ರಿಸ್ಕ್ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಕನ್ನಡದಲ್ಲೇ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಈ ವಿಡಿಯೋದಿಂದ ಫಸ್ಟ್ ವೀಡಿಯೋ ಕನ್ನಡದಲ್ಲೇ ಶುರು ಮಾಡೋಣ ಅಂದ್ಕೊತೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಂತ ನಾನು ಅಂದ್ಕೊತೀನಿ. ಸೊ ಈ ಟೀ ಪ್ಲ್ಯಾಂಟಲ್ಲಿ ದೇವಿ ಕ್ಷೇತ್ರ ಇದೆ, ಭಗವತಿ ಕ್ಷೇತ್ರ. ಸೊ ಇಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ, ಶ್ರೀ ಭಗವತಿ ಕ್ಷೇತ್ರ ಇದೆ. ಅದು ಸಂಡೇ ಭಾನುವಾರ ಓಪನ್ ಆಗಿರುತ್ತೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಅನಿಸುತ್ತೆ, ಅಲ್ಲ 4 ಗಂಟೆ ಟೈಮ್, 6 ಗಂಟೆ ತನಕ ಅನಿಸುತ್ತೆ ಟೈಮು. ಸೊ ಈ ಕಡೆ ಈ ರೋಡಲ್ಲಿ ಬರೋರು ಯಾರಾದರೂ ಹೋಗ್ಬೇಕನ್ನೋದಾದರೆ ಹೋಗ್ಬೋದು, ಒಳಗಡೆ ಎಲ್ಲ ಬಿಡ್ತಾರೆ. ಸೊ ಅದು ಬಿಟ್ಟು ನಾವು ಈ ಟೌನ್ ಇದೆಯಲ್ಲ, ಇದೇನು ಹೇಳೋದು ಮಾನಂದವಾಡಿ ಟೌನ್ ಒಳಗಡೆ ಹೋಗೋದೆ ನಾವು. ಬಸ್ಸೆಲ್ಲ ಬರೋ ರೋಡಲ್ಲಿ KSRTC ಬಸ್ಸೆಲ್ಲ ಬರೋ ರೂಟಲ್ಲಿ ನಾವು ಹೊರಟಿದ್ದೆ. ಏನಕ್ಕಂದರೆ ಟ್ರಾಫಿಕ್ ಆಗಿರುತ್ತೆ ಮುಂದೆ, ಸುತ್ತಿ ಬಳಸ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ನಾವು ಮತ್ತೆ ರೋಡಲ್ಲಿ ಬಂದು ಟೌನ್ ಬಿಟ್ಟು ಹೊರಟಿದ್ದೀವಿ. ಹಾಗೆ ಟೀ ಪ್ಲ್ಯಾಂಟ್ ಎಲ್ಲ ಬಿಟ್ಟು ಮಾನಂದವಾಡಿ ಟೌನ್ ಬಿಟ್ಟು ಹೊರಟ್ವಿ. ಸೊ ಇವಾಗ ಇನ್ನು ನಾವು ಬರ್ತೀವಿ ಕಾಟಿಕೊಳ ಟೌನ್ ಇದೆಯಲ್ಲ ಅದತ್ರ. ಈ ಭಾಗದಲ್ಲಿ ಫಾರೆಸ್ಟ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಇದೆ, ಕುರುವ ದ್ವೀಪ ಅಂತೇಳಿ. ಈ ಆಟೋ ಕಾಣಿಸ್ತಿದೆಯಲ್ಲ ಆ ರೋಡಲ್ಲಿ ಹೋಗಬೇಕು, ಕುರುವ ದ್ವೀಪ ಅಂತೇಳಿ. ನಾನು ಹೋಗಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇವಾಗ ಹಂಗೆ ಕಾಟಿಕೊಳ ಟೌನ್ ತಲುಪಲಿಕ್ಕಾಗಿತ್ತು ನಾವು. ಇವಾಗ ನಾವು ಟೌನ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಈ ಟೌನ್ ಹೆಸರು ಕಾಟಿಕೊಳ ಟೌನ್. ಇದು ಕರ್ನಾಟಕದಿಂದ ಒಂದು 5-10 ಕಿಲೋಮೀಟರ್ ಇರ್ಬೋದು, ಅಷ್ಟೇ ಅನಿಸುತ್ತೆ. ಸ್ವಲ್ಪ ದೂರನೇ ಇರೋದು ಕಾಟಿಕೊಳ ಟೌನ್ ಬಿಟ್ಟು. ಸೊ ನೇರ ನಾವು ಹೇಳೋದು ತೋಲ್ಪಟ್ಟಿ ರೋಡಲ್ಲಿ ಹೋಗಲ್ಲ, ಬಾವಿಲಿ ಚೆಕ್ ಪೋಸ್ಟ್ ರೋಡಲ್ಲೇ ನಾವು ಇವಾಗ ಹೋಗ್ತಿರೋದು. ಇದು ಕೇರಳ ಫಾರೆಸ್ಟ್. ಸೊ ಫಾರೆಸ್ಟಲ್ಲಿ ಇರೋರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಈ ತೇಗದ ಮರ ಇದೆಯಲ್ಲ, ಅದರಲ್ಲಿ ರೆಡ್ ಕಲರಲ್ಲಿ ಪೇಂಟ್ ಮಾಡಿ ನಂಬರ್ ಬರೆದಿಟ್ಟಿದ್ದಾರೆ. ಸೊ ಅದೇನಾದರೂ ಗೊತ್ತಿರೋರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಕ್ಕೆ ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ತಿಳ್ಕೊಬೇಕಂತ ಆಗ್ರಹ ಇದೆ. ಹಾಗಾಗಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ನಮಗೆ ಆನೆ ಸಿಗುತ್ತೆ. ಏನು ಹೇಳೋದು 1-2 ಅಲ್ಲ, ಯಾವಾಗಲೂ 3, 4, 5, 6 ಚಿಕ್ಕ ಬೇಬಿ ಆನೆ ಇರುತ್ತಲ್ಲ ಅದೆಲ್ಲ ಸಿಗುತ್ತೆ. ಸೊ ಈ ಸರಿ ಸಿಗುತ್ತೆ ಏನೋ ಅಂತ ಗೊತ್ತಿಲ್ಲ, ನೋಡೋಣ. ನಾವು ಹೊರಟಿದ್ದೀವಿ. ಇದಕ್ಕಂತೇಳಿನೇ ನಾವು ಬೆಳಗ್ಗೆನೇ ಹೊರಡೋದು. ಈ ಫಾರೆಸ್ಟ್ ರೋಡಲ್ಲಿ ಬರಬೇಕಾದ್ರೇ ಏನಾದರೂ ಸಿಕ್ಕಿದ್ರೆ ಅದು ಪುಣ್ಯ ಅಲ್ವ ನೋಡೋದೆಲ್ಲ, ಫಾರೆಸ್ಟಲ್ಲಿ ಇರೋದನ್ನೆಲ್ಲ ಹಂಗೆ ಅಂದ್ಕೊಂಡು ಹೊರಟಿದ್ದೀವಿ. ನೋಡೋಣ
ಹೇಳಿ ಮುಗ್ದಿಲ್ಲ ಅಷ್ಟರಲ್ಲಿ ಆನೆ ಸಿಕ್ಕಿದೆ. ದೂರದಿಂದ ಬರಬೇಕಾದ್ರೆ ಇದು ಆನೆ ಅಂದ್ಕೊಂಡಿರಲಿಲ್ಲ, ನಾವೇನೋ ಬಂಡೆ ಅಂದ್ಕೊಂಡಿದ್ದೋ. ಒಂದು ಸ್ವಲ್ಪ ಮುಂದೆ ಬಂದಾಗ ಕಿವಿ ತುಂಬಿಕೈ ಎಲ್ಲ ಆಡೋದು ನೋಡಿದ ಮೇಲೆ ಗೊತ್ತಾಗಿದ್ದು ಆನೆ ಅಂತ. ಅದನ್ನೆಲ್ಲ ನೋಡಿ ಹಂಗೆ ಹೊರಟ್ವಿ. ಸೊ ಇವಾಗ ಬಿಸಿಲು ಬರ್ಲಿಕ್ಕೆ ಶುರು ಆಗೋಗಿದ್ದು. ಅಷ್ಟೊತ್ತಿಗೆ 10 ಗಂಟೆ ಮುಗ್ದೋಗಿತ್ತು. ನಾವು ಅಲ್ಲಿಂದ ಕಾಟಿಗಳು ಟೌನ್ ಬಿಡೋಷ್ಟರಲ್ಲಿ ಒಂದು ದೊಡ್ಡ ಮನೆಗೆ ಕೊರ್ಚು ಅಂತ ಹೇಳ್ಬಿಟ್ಟೆ. ಸ್ವಲ್ಪ ಫ್ರೂಟ್ಸ್ ಹಾಗೆಲ್ಲ ತೊಗೊಂಡು, ಬೇಕ್ರಿ ಅದೆಲ್ಲ ತೊಗೊಬೇಕಲ್ಲ, ಹಾಗೆ ಟೌನಿಂದ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದು ನಾವು. ಏನು ಹೇಳ್ಬೇಕಂತಂದರೆ ಶನಿವಾರ ಭಾನುವಾರ ದಿನ ನಾವು ಹೊರಟಿದ್ರಿಂದ ಫ್ರೂಟ್ಸ್ ಎಲ್ಲ ಕಮ್ಮಿ ಇತ್ತು. ಸೊ ನಾವು ಅಂದ್ಕೊಂಡಿರೋ ಫ್ರೂಟ್ಸ್ ಎಲ್ಲ ಸಿಗಲಿಲ್ಲ. ಸೊ ಸಿಕ್ಕಿದ್ನೆಲ್ಲ ತೊಗೊಂಡಿದ್ದೀವಿ. ಇವಾಗೆಲ್ಲ ಬೇಸಿಗೆ ಟೈಮ್ ಆಗಿರೋದ್ರಿಂದ ಮರಗಳಲ್ಲಿ ಎಲೆಗಳೆಲ್ಲ ಉದುರೋದಕ್ಕೆ ಶುರುವಾಗಿದೆ. ಕೆಲವು ಮರಗಳಲ್ಲಿ ಚಿಗುರು ಬರ್ತಿದೆ, ಕೆಲವು ಮರಗಳಲ್ಲಿ ಎಲೆಗಳೆಲ್ಲ ಉದುರೋದಕ್ಕೆ ಶುರುವಾಗಿದೆ, ಕೆಲವು ಮರಗಳಲ್ಲಿ ಫುಲ್ಲಾಗಿ ಎಲೆಗಳೆಲ್ಲ ಉದುರೋಗಿದೆ. ಹಾಗೆಲ್ಲ ಇದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲ ಏನು ಹೇಳೋದು, ವಿಧ ವಿಧವಾದ ವಾತಾವರಣ, ಮರ ಗಿಡಗಳು ಆ ಥರ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಫಾರೆಸ್ಟ್ ರೂಟಲ್ಲಿ ಯಾರಾದರೂ ಏನು ಹೇಳೋದು ಟ್ರಾವೆಲ್ ಮಾಡ್ತಿರೋರಾದರೆ ಆದಷ್ಟು ಮೆಲ್ಲ ಹೋಗೋದಕ್ಕೆ ಟ್ರೈ ಮಾಡಿ. ಪ್ಲಾಸ್ಟಿಕ್ ಕವರೆಲ್ಲ ಅಲ್ಲಿ ಬಿಸಾಕೋದಕ್ಕೆ ಹೋಗಬೇಡಿ. ಹಾಗೆ ನಾವು ಬಾವಲಿ ಚೆಕ್ ಪೋಸ್ಟ್ ಟೌನಿಗೆ ಬಂದಿದ್ದೀವಿ. ಇಲ್ಲಿ ನಾನು ಬರಬೇಕಾದ್ರೆ ಮರದಲ್ಲಿ ಹೀಗೆ ಬೇರಿದೆಯಲ್ಲ ಅದನ್ನೆಲ್ಲ ಕಟ್ಟಿ ಪೇಂಟ್ ಮಾಡಿ ಕಟ್ಟಿ ಈ ಥರ ನೇತಾಕಿದ್ರು. ನಾನಲ್ಲಿ ಬೇಕ್ರಿನಲ್ಲಿ ವಿಚಾರಿಸ್ದೆ ಏನಕ್ಕೆ ಈ ಥರ ಮಾಡಿರೋದು, ಅದಕ್ಕೇನಾದರೂ ಒಂದು ಕಾರಣ ಇದೆಯಾ ಏನು ಅಂತ. ಅವ್ರು ಅಂತಂದ್ರೆ ಕಾರಣ ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಹಂಗೆ ನೇತಾಕಿರೋದು, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ದೂರದಿಂದೆಲ್ಲ ನೋಡಬೇಕಾದ್ರೆ. ಎಲ್ಲ ಕಲರು ಇದೆ, ರೆಡ್ಡು ಬ್ಲೂ ಬ್ಲ್ಯಾಕ್ ಆ ಥರ ಎಲ್ಲ ಆಗಿ ಅಲ್ಲಿಂದ ಹೊರಟ್ವಿ. ಈ ಥರ ಆಲದ ಮರ ಎಲ್ಲ ನೋಡ್ಬೇಕಂತಂದರೆ ನಾನು ಕೇರಳ ಬಿಟ್ಟು ಕರ್ನಾಟಕಕ್ಕೆ ಬರಬೇಕು. ಕರ್ನಾಟಕ ಸೈಡ್ ಬಂದ್ರೇ ಈ ಥರ ಆಲದ ಮರ ಎಲ್ಲ ನೋಡೋಕ್ಕಾಗೋದು. ಹೀಗೆ ನಾವು ಕೇರಳ ಬಿಟ್ಟು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ವಿ. ಸೊ ಈ ಸೇತುವೆ ಇದೆಯಲ್ಲ, ಈ ಸೇತುವೆಯಿಂದ ಈಚೆ ಕೇರಳ, ಈ ಸೇತುವೆಯಿಂದ ಈ ಕಡೆಗೆ ನಾವು ಹೊರಡ್ತಿರೋ ಭಾಗ ಕರ್ನಾಟಕ. ಸೊ ಅಲ್ಲಿಂದ ಕರ್ನಾಟಕದಿಂದ ಕೇರಳಕ್ಕೆ ತುಂಬ ಜನ ಕೆಲಸಕ್ಕೆ ಹೋಗೋರೆಲ್ಲ ಬರ್ತಿರ್ತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಸೊ ಇದು ನಮ್ಮ ಕರ್ನಾಟಕ ಬಾವಲಿ ಚೆಕ್ ಪೋಸ್ಟ್. ಹಾಗೆ ನಾನು ಕರ್ನಾಟಕಕ್ಕೆ ಬಂದು ಸೊ ತುಂಬಾ ಏನು ಹೇಳೋದು, ತುಂಬಾ ಸಂತೋಷ ಆಯಿತು ನನಗೆ. ನಾನು ತುಂಬ 7-8 ತಿಂಗಳಾಗಿತ್ತು ಮನೆಗೆ ಬರೋದೆ. ಅದು ಡೆಲಿವರಿ ಆದಮೇಲೆ ಮಗುಗೆ ತುಂಬಾ ಹುಷಾರಿರಲಿಲ್ಲ. ಸೊ ತುಂಬಾ ವೀಕ್ ನನ್ನ ಮಗ, 2ನೇ ಮಗ. ಹಾಗಾಗಿ ನಾನು ಮನೆಗೆ ಅವಾಗವಾಗ ಹೋಗಲ್ಲ. ಸೊ ಅವನ ಹೆಲ್ತೆಲ್ಲ ಒಂದು ಹುಷಾರಾಗಿ ಬರಲಿ ಅಂತೇಳಿ. ಹಾಗೆ ದೊಡ್ಡಮ್ಮವರಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು, ಅವರನ್ನೆಲ್ಲ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಈ ಸರಿ ಮನೆಗೆ ಹೋಗ್ತಿರೋದು ನಾನು. ಇವಾಗ ನಾನು ವೀಡಿಯೋನಲ್ಲಿ ತೋರಿಸ್ತಿರೋದು ನಮ್ಮ ಕರ್ನಾಟಕ ಫಾರೆಸ್ಟ್, ಹಾಗೆ ಅದರ ಸುತ್ತಮುತ್ತ ಇರೋ ಹಳ್ಳಿಗಳು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ವಾಯಲ್ ಅದಾയത് ಏನು ಹೇಳ್ತಾರೆ, ಗದ್ದೆಗಳು, ಒಂದು ಸೈಡಲ್ಲಿ ಗದ್ದೆ, ಒಂದು ಸೈಡಲ್ಲಿ ಕಾಡು, ಕೆರೆ, ಈ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ದೂರ ಬಂದಮೇಲೆ ಅಂಗಡಿಗೆ ಹೋಗಿದ್ದು. ಆವಾಗ ನನಗೆ ನೆನಪಾಯಿತು ಬಾಳೆಹಣ್ಣು ತೊಗೊಂಡಿಲ್ಲ ಮಗುಗೆ ಅಂತೇಳಿ. ಸೊ ಅವನಿಗೆ ಯಾವಾಗಲೂ ಬಾಳೆಹಣ್ಣು ಕೊಡ್ತೀವಿ. ಅದನ್ನು ತೊಗೊಂಡು ಅಲ್ಲಿಂದ ಅಡ್ರೆಸ್ಸು ಕೇಳಿಕೊಂಡು ಹೊರಟ್ವಿ.
ಹಂಗೆ ಆನೆನ ನೋಡಿ ಸ್ವಲ್ಪ ಮುಂದೆ ಬಂದು ಬಾಳೆಹಣ್ಣೆಲ್ಲ ತೊಗೊಂಡು ಸ್ವಲ್ಪ ಮುಂದೆ ಬರೋಷ್ಟರಲ್ಲಿ ಜಿಂಕೆನೂ ನೋಡಿದ್ವಿ. ಸೊ ನನ್ನ ಫೋನಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ನನ್ನ ಕೈಲಿ ಆದಷ್ಟು ನಾನು ವೀಡಿಯೋ ಮಾಡಿ ಆ್ಯಡ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ವೀಡಿಯೋ ಎಲ್ಲರೂ ನೋಡಿ. ಒಂದೆರಡು ದಿನ ದೊಡ್ಡಮುರ್ಜು ತೇರೋಣ ಅಂದ್ಕೊಂಡು ಬಂದಿರೋದು. ಹಾಗೆಯೇ ನೆನ್ನೆ ಒಂದೆರಡು ದಿನ ದೊಡ್ಡಮುರ್ಜು ಆರಾಮಾಗಿತ್ತು. ವಾಪಸ್ಸು ಕೇರಳಕ್ಕೆ ಹೋಗ್ತಾಯಿದ್ದೀನಿ. ನಾನು ಆವಾಗಲೇ ವೀಡಿಯೋ ಮಾಡಿದ್ನಲ್ಲ, ಟೀ ಎಸ್ಟೇಟು ತೇಟಮ್ಮಲ್ಲ, ಅದೇ ಎಸ್ಟೇಟ್ ಇದು. ಸೊ ವಾಪಸ್ ಬರಬೇಕಾದ್ರೆ ಮತ್ತೇನು ವೀಡಿಯೋ ಮಾಡಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವೀಡಿಯೋಲಿ ಕಾಣುವ. ಟಾಟಾ, ಬಾಯ್ ಬಾಯ್.